ವೈಭವ ಅದ್ದೂರಿತನಕ್ಕೆ ಸಾಕ್ಷಿಯಾಗಿರುವಂತಹ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಉತ್ಸವ ಮೂರ್ತಿಯ ಮೆರವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಜಗಜ್ಜಟ್ಟಿಗಳ ಕಾಳಗಕ್ಕೆ ವೇದಿಕೆ ಕೂಡ ರೆಡಿ ಆಗಿದೆ. ಹಾಗಾದ್ರೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಹೇಗಿದೆ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 415ನೇ ದಸರಾ ವೈಭವ ಜಂಬೂ ಸವಾರಿಯ ಮೆರವಣಿಗೆಗೆ ಸಕಲ ರೀತಿಯ ಸಿದ್ಧತೆಯಾಗಿದೆ. ಮೈಸೂರು ಸಜ್ಜಾಗಿದೆ. ಐತಿಹಾಸಿಕ ದಸರಾ ವೈಭವವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜನ ಕಾತರರಾಗಿದ್ದಾರೆ, ತುದಿಗಾಲಿನಲ್ಲಿ ನಿಂತಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ದಸರಾ ಕವರೇಜ್. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳಬಹುದು ನಿಮ್ಮ ಪಬ್ಲಿಕ್ ಟಿವಿಯ ಮೂಲಕ. ಎಲ್ಲರೂ ಕೂಡ ದಸರಾವನ್ನ ಅಲ್ಲಿಗೆ ಹೋಗಿ ನೋಡೋದಕ್ಕಾಗಲ್ಲ, ತಾಯಿ ಚಾಮುಂಡಿಯ ದರ್ಶನವನ್ನ ಪಡೆಯೋದಕ್ಕಾಗಲ್ಲ, ಆ ದಸರೆಯ ಸೊಬಗು, ಮೆರಗು, ಸಡಗರ, ಸಂಭ್ರಮವನ್ನ ನೋಡೋದಕ್ಕಾಗಲ್ಲ. ಅಂಥವರು ಪಬ್ಲಿಕ್ ಟಿವಿಯ ಎದುರು ಇವತ್ತು ಇಡೀ ದಿನ ದಸರಾದಲ್ಲಾಗುವಂತಹ ಬೆಳವಣಿಗೆಗಳು, ಕಾರ್ಯಗಳು, ಆ ಮೆರುಗು ಎಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇದೆ. ಜಂಬೂ ಸವಾರಿಯ ವಿಚಾರದಲ್ಲಿ, ದಸರಾ ಮಹೋತ್ಸವದ ವಿಚಾರದಲ್ಲಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಉತ್ಸವ ಮೂರ್ತಿಯ ಮೆರವಣಿಗೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಸರ್ವಾಲಂಕಾರ ಭೂಷಿತೆಯಾಗಿ ಈಗ ಉತ್ಸವ ಮೂರ್ತಿಯನ್ನ ಅರಮನೆಯತ್ತ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಐತಿಹಾಸಿಕ ಜಂಬೂ ಸವಾರಿ ಮೈಸೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ, ಅಂದರೆ ಮಧ್ಯಾಹ್ನ ಸಂಜೆ 4 ಗಂಟೆಯಿಂದ ಆರಂಭ ಆಗುತ್ತೆ. ಮುಖ್ಯಮಂತ್ರಿಗಳು ಅದಕ್ಕೂ ಮೊದಲು ಚಾಲನೆಯನ್ನು ಕೊಡ್ತಾರೆ, ನಂದಿ ಧ್ವಜಕ್ಕೆ ಪೂಜೆಯನ್ನು ನೆರವೇರಿಸುವ ಮೂಲಕ. ಇವತ್ತು ಇಡೀ ದಿನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್. ಮೈಸೂರಿನ ಈ ಜಂಬೂ ಸವಾರಿಯನ್ನ, ಜಗತ್ ಪ್ರಸಿದ್ಧ ಮೈಸೂರು ದಸರಾ ಮೆರವಣಿಗೆಯನ್ನ ನೀವು ಕುಂತಲ್ಲಿಯೇ ಕಣ್ತುಂಬಿಕೊಳ್ಳಬಹುದು. ವೈಭವಕ್ಕೆ ಮೆರುಗು, ಅದ್ಧೂರಿತನಕ್ಕೆ ಸೊಬಗು, ಸಡಗರ ಸಂಭ್ರಮಕ್ಕೆ ಹೆಸರುವಾಸಿಯಾದಂತಹ ಮೈಸೂರು ದಸರಾ, ಅದರಲ್ಲೂ ಕೂಡ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಮೈಸೂರು ದಸರಾದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಜಂಬೂ ಸವಾರಿ. ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಇವತ್ತು ಈ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾರೆ. ಜಂಬೂ ಸವಾರಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ 1 ಗಂಟೆ 18 ನಿಮಿಷದ ವೇಳೆ ಸಿಎಂ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪೂಜೆಯನ್ನು ಸಲ್ಲಿಸುವಂಥದ್ದು. ಸಂಜೆ 4 ಗಂಟೆ 42 ನಿಮಿಷದಿಂದ 5 ಗಂಟೆ 6 ನಿಮಿಷದ ಒಳಗೆ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. ಶುಭ ಕುಂಭ ಲಗ್ನದಲ್ಲಿ ಚಾಮುಂಡೇಶ್ವರಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಯದುವೀರ್ ಒಡೆಯರ್ ಅವರು. ಪುಷ್ಪಾರ್ಚನೆ ಮಾಡುವ ಮೂಲಕ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಅರಮನೆಯ ಆವರಣದಲ್ಲಿ ಈ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಬೇಕು ಅಂತಲೇ 30,000 ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಷ್ಟು ಜನರು ಕೂಡ ಪಾಸನ್ನು ಪಡೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಅರಮನೆಯ ಆವರಣದಲ್ಲಿ ಅದಕ್ಕೆ ಬೇಕಾದಂತಹ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇರುವಂಥದ್ದು. 4.5 ಕಿಲೋಮೀಟರ್ ಈ ಜಂಬೂ ಸವಾರಿ ಸಾಗುತ್ತೆ. ಇದನ್ನ ನೋಡೋದಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಪೊಲೀಸರ ಭದ್ರತೆ ಕೂಡ ಇವತ್ತು ಮೈಸೂರಿನಲ್ಲಿ ಜಾಸ್ತಿ ಇರುವಂಥದ್ದು. 2 ಹಂತದ ಭದ್ರತೆ.